ಹಾಯ್ ಗೈಸ್, ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ SSC GD ಏನು 25,487 ಹುದ್ದೆಗಳು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಆ ಒಂದು ಎಕ್ಸಾಮ್ ಅಲ್ಲಿ ಬರಬಹುದಾದಂತಹ ಒಂದು ವಿಜ್ಞಾನದ ಪ್ರಶ್ನೆಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಅದೇ ರೀತಿ ಆಫ್ಲೈನ್ ಕ್ಲಾಸಸ್ ಅನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಡೇಟ್ ಅನ್ನ ನಾವು ಅನೌನ್ಸ್ ಮಾಡ್ತೀವಿ. ಓಕೆ, ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಕೂಡ ಇವಾಗ ನಡೀತಾ ಇವೆ. ರೀಸನಿಂಗ್ ಕೂಡ ನಮ್ಮ ಸರ್ ಮಾಡ್ತಾ ಇದ್ದಾರೆ, ತ್ಯಾಗರಾಜ್ ಸರ್. ಓಕೆ, ಅದ್ರ ಜೊತೆಗೆ ಆಪ್ಟಿಟ್ಯೂಡ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸೈನ್ಸ್ ಕೂಡ ನಾವು ಮಾಡ್ತಾ ಇದ್ದೀನಿ. ಆಮೇಲೆ ಆಫ್ಲೈನ್ ಕ್ಲಾಸಸ್ ನೀವು ಅಟೆಂಡ್ ಆಗ್ಬೇಕು ಅಂತಂದ್ರೆ ಅಟೆಂಡ್ ಆಗ್ಬೋದು, ಇದೆ ನಿಮ್ಮ ರಾಯಬಾಗಲ್ಲಿ. ಓಕೆ, ಸೊ ಸೈನ್ಸ್ ಕ್ವಶನ್ಸು ನೋಡಕ್ಕೆ ಈಸಿ ಅಂತ ಅನಿಸ್ತಿರ್ಬೋದು, ಬಟ್ ಅದ್ರ ಏನು ರಿಲೇಟೆಡ್ ಇರ್ತಾವಲ್ಲ, ಸೊ ಪ್ರತಿಯೊಂದನ್ನು ನಾನು ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೀವು ಪ್ರೀವಿಯಸ್ ವಿಡಿಯೋಸ್ ಅನ್ನು ಕೂಡ ನೋಡ್ಕೋಬಹುದು. ಓಕೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ರಿ, ನಿಮಗೆ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಕ್ವಶನ್ ಜಾಸ್ತಿ ತಗೊಳಲ್ಲ, ಬಟ್ ಎಕ್ಸ್ಪ್ಲನೇಷನ್ ಜಾಸ್ತಿ ಇರ್ತದೆ, ಅದ್ ಮಾತ್ರ ಗ್ಯಾರಂಟಿ. ಓಕೆ, ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ದಿ ಯೂನಿಟ್ ಆಫ್ ಫೋರ್ಸ್ ಅಂತ ಇದೆ. ಅಂದ್ರೆ ಬಲದ ಏಕಮಾನ ಅಂತ, ಬಲ ಅಂತ ಹೇಳ್ತೀವಿ ನಾವು. ಬಲ ಅಂತಂದ್ರೆ ಫೋರ್ಸ್, ಪ್ರೆಷರ್ ಅಂತಂದ್ರೆ ಒತ್ತಡ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಫೋರ್ಸ್ ನ ಒಂದು ಯೂನಿಟ್ ಏನಂತ ಕೇಳ್ತಾರೆ ನೋಡಿ. ಫೋರ್ಸ್ F = m × a ಅಂತ ನಾವು ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳ್ತಿದ್ವಿ. ನ್ಯೂಟನ್ ಸೆಕೆಂಡ್ ಲಾ ಹೇಳ್ತದ ಏನು, F = m × a ಅಂತ ನ್ಯೂಟನ್ ಸೆಕೆಂಡ್ ಲಾ ಹೇಳ್ತದ. ಸೊ ಎಂ ಅಂತಂದ್ರೆ ಮಾಸ್ ಒಂದು SI ಯೂನಿಟ್ ಏನಾಗಿರ್ತದಪ್ಪ ಅಂದ್ರೆ kg ಆಗಿರ್ತದ. ಇಂಟು ಆಕ್ಸಲರೇಷನ್ ಏನಪ್ಪ ಅಂದ್ರೆ m/s² ಆಗಿರ್ತದ. kg m/s² ಅಂತ ನೀವು ಬರೆದು ಕೂಡ ಆನ್ಸರ್ ಆಗುತ್ತೆ. ಬಟ್ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಬರೀತಾರಪ್ಪ ಅಂದ್ರೆ, ಈ ಫೋರ್ಸ್ ನ ಒಂದು SI ಯೂನಿಟ್ ಅನ್ನ ಎನ್ ಅಂತ ಬರೀತಾರೆ, ನ್ಯೂಟನ್ ಅಂತ ಹೇಳ್ತೀವಿ. ಹಾಗಾದ್ರೆ ನ್ಯೂಟನ್ ಅನ್ನೋದು ಏನಪ್ಪಾ ಅಂದ್ರೆ ಫೋರ್ಸ್ ನ ಒಂದು SI ಯೂನಿಟ್ ಆಗಿರ್ತದ. ಅದನ್ನ ಯೂನಿಟ್ ಆಫ್ ಫೋರ್ಸ್ ಅಂತ ಕೂಡ ಕೇಳ್ತಾರೆ. ಹಾಗಾದ್ರೆ ಇನ್ನುಳಿದ ಒಂದು SI ಯೂನಿಟ್ಗಳನ್ನ ನೋಡ್ತಾ ಹೋದಲ್ಲಿ ನೋಡಿ, ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮಾಸ್ ನ ಒಂದು SI ಯೂನಿಟ್ kg ಆಗಿರ್ತದ. ಆಕ್ಸಲರೇಷನ್ SI ಯೂನಿಟ್ m/s² ಆಗಿರ್ತದ. ವೆಲಾಸಿಟಿನ ಒಂದು SI ಯೂನಿಟ್ ಏನಪ್ಪ ಅಂದ್ರೆ m/s ಆಗಿರ್ತದ, ಅಥವಾ m/s ಆಗಿರ್ತದ. ಈಗ ಕೂಡ ಬರೀತಾರೆ. ಓಕೆ, ಆಮೇಲೆ ಡಿಸ್ಟೆನ್ಸ್ ಎಲ್ಲ ಕೇಳ್ತಾರೆ. ಡಿಸ್ಟೆನ್ಸ್ SI ಯೂನಿಟ್ ಏನಾಗಿರ್ತಪ್ಪ ಅಂತಂದ್ರೆ ಮೀಟರ್ ಆಗಿರ್ತದ. ಲೆಂತ್ ಕೂಡ ಏನಾಗಿರ್ತಪ್ಪ ಅಂತಂದ್ರೆ ಮೀಟರ್ ಆಗಿರ್ತದ. ಸ್ಪೀಡ್ ಏನಾಗಿರ್ತದಪ್ಪ ಅಂತಂದ್ರೆ m/s ಆಗಿರ್ತದ. ಓಕೆನಾ, m/s ಆಗಿರ್ತದ. ಅದ್ರ ಜೊತೆಗೆ ಆಕ್ಸಲರೇಷನ್ ನೋಡ್ಕೊಂಡಿದ್ರಿ, ರೈಟ್. ಇನ್ನ ಡಿಸ್ಪ್ಲೇಸ್ಮೆಂಟ್ ಕೂಡ m/s ಆಗಿರ್ತದ. ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಅಂತ ನೋಡ್ತೀವಿ, ಸಾಂದ್ರತೆ ಕೂಡ kg/m3 ಆಗಿರ್ತದ. kg/m3 ಇಲ್ಲಿ ಬರೀತೀವಿ ನೋಡಿ, kg/m3 ಆಗಿರ್ತದ. ಇದು ಏನಪ್ಪಾ ಅಂದ್ರೆ ಸಾಂದ್ರತೆ ಒಂದು SI ಯೂನಿಟ್ ಅಥವಾ ಏಕಮಾನ ಅಂತ ಹೇಳ್ತೀವಿ. ಆಮೇಲೆ ಮೊಮೆಂಟಮ್ ಅಂತ ಬರ್ತದ. ಮೊಮೆಂಟಮ್ P = mv ಅಂತ ಬರೀತೀವಿ. ಅದರ ಒಂದು SI ಯೂನಿಟ್ ನೋಡ್ರಿ, m ಅಂದ್ರೆ ಏನು, kg m/s. kg m/s ಅಂದ್ರೆ ವೆಲಾಸಿಟಿ ಒಂದು m/s ಇರುತ್ತೆ. ಈ ರೀತಿ ನಾವು SI ಯೂನಿಟ್ಗಳನ್ನ ಬರೀತಾ ಹೋಗ್ತೀವಿ. ಆಮೇಲೆ P ಅಂತಂದ್ರೆ ಪವರ್ ಅಂತ ಬರ್ತದ. ಪವರ್ P ಏನಪ್ಪಾ ಅಂತಂದ್ರೆ ವ್ಯಾಟ್ ಆಗಿರ್ತದ. ಓಕೆ, ಆಮೇಲೆ ಎನರ್ಜಿ ಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಒಂದು SI ಯೂನಿಟ್ ಏನಪ್ಪಾ ಅಂತಂದ್ರೆ ಜೌಲ್ ಆಗಿರ್ತದ. ಜೌಲ್ ಏನಪ್ಪಾ ಅಂದ್ರೆ J ಅಂತ ಬರಿತೀವಿ. ವ್ಯಾಟ್ W ಅಂತ ಕೂಡ ಬರಿತೀವಿ. ಓಕೆ, ಅದ್ರ ಜೊತೆಗೆ ಪೊಟೆನ್ಶಿಯಲ್ ಎನರ್ಜಿ ಆಗಿರ್ಬೋದು, PE ಪೊಟೆನ್ಶಿಯಲ್ ಎನರ್ಜಿ ಆಗಿರ್ಬೋದು, ಅದು ಕೂಡ J ಅಂತ ಬರಿತೀವಿ. ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಅದು ಕೂಡ ಜೌಲ್ ಅಂತ ಬರ್ತದ. ಆಮೇಲೆ W ಅಂದ್ರೆ ವರ್ಕ್ ಡನ್ ಅಂತ, ಅಂದ್ರೆ W. ಇದರ ಒಂದು SI ಯೂನಿಟ್ ಏನಪ್ಪಾ ಅಂದ್ರೆ ಅದು ಕೂಡ ಜೌಲ್ ಆಗಿರ್ತದೆ. ಓಕೆ, ಹಾಗಾದ್ರೆ ಇನ್ನು ಕೆಲವೊಂದಿಷ್ಟು ನಿಮ್ಮ ಒಂದು SSLC ಸಿಲೆಬಸ್ ಅಲ್ಲಿ ಬರ್ತಕ್ಕಂತಹ SI ಯೂನಿಟ್ಸ್ ನೋಡ್ತಾ ಹೋದಲ್ಲಿ ಇದನ್ನ ಸ್ಕ್ರೀನ್ ಶಾಟ್ ಬೇಕಿದ್ರೆ ತಗೊಳ್ಬಹುದು. ಓಕೆ, ಎಸ್.
ಇನ್ನು ಕೆಲವೊಂದಿಷ್ಟು ಅದಾವ, ಅವನು ಕೂಡ ಬರಿತೀನಿ ನೋಡಿ. ಇನ್ನು ಎಸ್ ಎಸ್ ಎಲ್ ಸಿ ನಲ್ಲಿ ಬರ್ತಕ್ಕಂತಹ ಏನು ಎಸೈನ್ಮೆಂಟ್ಸ್ ಏನದಾವಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಓಮ್ ಆಗಿರ್ತದ, ಅಥವಾ ಅದನ್ನ ಓಮ್ ಅಂತ ಕೂಡ ಹಿಂಗೂ ಬರೀತಾರೆ, ಆರ್ ಅಂತ ಇದು ಓಮ್ ಅಂತ ಬರೀತಾರೆ. ಆಮೇಲೆ ರೆಸಿಸ್ಟಿವಿಟಿ ಏನು ಬರೀತಾರಪ್ಪ ಅಂತಂದ್ರೆ ಓಮ್ ಮೀಟರ್ ಅಂತ ಬರೀತಾರೆ. ಆಮೇಲೆ ಕರೆಂಟ್ ಅಂತ ಬರ್ತದ, ಅಂದ್ರೆ ನಮ್ಮ ವಿದ್ಯುತ್ ಶಕ್ತಿ ಕರೆಂಟ್. ಅದು ಕರೆಂಟ್ ಏನಪ್ಪಾ ಅಂತಂದ್ರೆ ಆಂಪಿಯರ್. ಇದರ ಒಂದು ಸಿಂಬಲ್ ಬಹಳ ಕನ್ಫ್ಯೂಸ್ ಮಾಡ್ಕೋತಾರೆ. ಸಿಂಬಲ್ ಅಂದ್ರೆ ಐ ಅಂತ ಬರ್ತದ. ಆಮೇಲೆ ಚಾರ್ಜ್ ಎಸ್ ಐ ಏನಪ್ಪಾ ಅಂತಂದ್ರೆ ಕೋಲಂಬ್ ಅಂತ ಬರ್ತದ, ಅದನ್ನ ಕ್ಯಾಪಿಟಲ್ ಸಿ ಅಂತ ನಾವು ಬರಿತೀವಿ, ಕೋಲಂಬ್ ಅಂತ ಬರಿತೀವಿ. ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಪ್ಪಾ ಅಂದ್ರೆ ನೀವು ಎಲಾನ್ ಮಸ್ಕ್ ನೆನ್ಪಿಟ್ಕೋಬಹುದು, ಟೆಸ್ಲಾ ಅಂತ ಬರ್ತದ. ಅದ ನಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರ್ತದೆ, ಅದರದ್ದು ವೆಬರ್ ಅಂತ ಬರ್ತದ. ಆಮೇಲೆ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಬರ್ತದ, ಅದರದ್ದು ಕ್ಯಾಂಡೆಲಾ ಅಂತ ಬರಿತೀವಿ. ಅದರದ್ದು ಏನಪ್ಪಾ ಅಂದ್ರೆ ಕ್ಯಾಂಡೆಲ್ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಸೌಂಡ್ ಡೆಸಿಬಲ್ ಅಂತ ಬರಿತೀವಿ. ಡೆಸಿಬಲ್ ಅದನ್ನ ಏನ್ ಬರಿತಪ್ಪ ಅಂದ್ರೆ ಡಿ ಬಿ ಅಂತ ಬರಿತೀವಿ, ಸ್ಮಾಲ್ ಡಿ ಮತ್ತೆ ಕ್ಯಾಪಿಟಲ್ ಬಿ ಅಂತ ಬರಿತೀವಿ, ಡಿ ಬಿ ಅಂತ ಬರಿತೀವಿ. ನಂತರ ಎಲೆಕ್ಟ್ರಿಸಿಟಿ ಆಯ್ತು, ಕರೆಂಟ್ ಅದಾಯ್ತಲ್ಲ. ಓಕೆ, ಇನ್ ಕೆಲವೊಂದಿಷ್ಟು ಎಸ್ ಐ ಯೂನಿಟ್ ನೋಡ್ತಾ ಹೋದ್ರಲ್ಲಿ ಇಲ್ಲಿ ಲೆನ್ಸ್ ಗಳು ಬರ್ತಾವಲ್ಲ, ಎಸ್ ಐ ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅಂತ ನೋಡ್ತಾ ಹೋದಲ್ಲಿ ಡಿ ಅಂತ ಬರಿತೀವಿ. ಡಿ ಅಂತಂದ್ರೆ ಇಲ್ಲಿ ಮೇಲೆ ಬರೀತೀವಿ ನೋಡಿ, ಡಯಾಪ್ಟರ್ ಅಂತ ಬರಿತೀವಿ. ಡಯಾಪ್ಟರ್ ಡಿ ಅಂದ್ರೆ ಡಯಾಪ್ಟರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಎಸ್ ಐ ಗಳಾಗಿರ್ತಾವ, ಬಹಳಷ್ಟು ಎಸ್ ಐ ಗಳು ಇದಾವೆ, ಅದೆಲ್ಲ ಕೂಡ ನಾವು ನೋಡ್ತಾ ಹೋಗ್ತೀವಿ ಎಸ್ ಐ ತಿಳಿತಾ. ಇನ್ನು ಬೇಕಂದ್ರೆ ನೀವು ನನಗೆ ಕೇಳಿ, ಓಕೆ, ನಾನು ಹೇಳ್ತೀನಿ, ಕಮೆಂಟ್ ಮಾಡಿ. ಓಕೆ, ಸೊ ಆನ್ಸರ್ ನೋಡೋದಾದ್ರೆ ಇದೇ ಆನ್ಸರ್ ಆಗಿರ್ತದ. ಏನಪ್ಪಾ ಅಂದ್ರೆ ನ್ಯೂಟ್ರನ್ ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಇಸ್ ದಿ ಗ್ಯಾಸ್ ಯೂಸ್ ಇನ್ ದಿ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್? ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಯಾವ ಒಂದು ಅನಿಲವನ್ನ ಬಳಸ್ತೀವಿ ಅಂತ ಕ್ವಶನ್ ಆಗಿದೆ. ಓಕೆ, ಯಾವ ಒಂದು ನಾವು ಬಳಸಲ್ಲ, ಸಸ್ಯಗಳು ಬಳಸ್ತವೆ. ಓಕೆ, ಆ ಸಸ್ಯಗಳು ಬಳಸ್ತಕ್ಕಂಥ ಅನಿಲ ಯಾವ್ದಾಗಿರ್ತದೆ ಅಂತ ಕ್ವಶನ್ ಇದೆ. ಹಾಗಾದ್ರೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತಾವ, ವಾಟರ್ ನೀರನ್ನ ಬಳಸ್ತಾವ, ಹೌದಲ್ಲ, ನೀರನ್ನ ಬಳಸ್ತಾವ, ಪ್ಲಸ್ ಸನ್ಲೈಟ್ ಅನ್ನು ಕೂಡ ಬಳಸ್ತವೆ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಅನಿಲ ಅನ್ನೋದು ಯಾವುದು? ಇದು ನೀರು, ದ್ರವ, ಸನ್ಲೈಟ್ ಇದು ಬೆಳಕು. ಹಾಗಾದ್ರೆ ಅನಿಲ ಬರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ತೀವಿ. ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಕುಡ್ಕೊಂಡು ಏನಾಗ್ತಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಆಗ್ತದ. ಇದನ್ನ ಬಳಸ್ಕೊಂಡು ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಗ್ಲೂಕೋಸ್ ಅಂತ ಮಾಡ್ಕೊಂತಾವ. ಗ್ಲೂಕೋಸ್ ಅಂತಂದ್ರೆ ಸಸ್ಯ ಏನು ಫೋಟೋಸಿಂಥಸಿಸ್ ಆಗ್ತದ. ಈ ಫೋಟೋಸಿಂಥಸಿಸ್ ಆದ ನಂತರ ಗ್ಲೂಕೋಸ್ ಬಿಡುಗಡೆ ಆದ್ಮೇಲೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದ. ಈ ಎನರ್ಜಿಯನ್ನ ಸಸ್ಯಗಳು ಎಲ್ಲಾ ಭಾಗಗಳಿಗೆ ಕಳಿಸ್ತಾವ. ಅರ್ಥ ಆಯ್ತಾ? ಸೊ ಇದು ಫೋಟೋಸಿಂಥಸಿಸ್. ಇದು ಗ್ಲೂಕೋಸ್ ಒಂದು ಕೆಮಿಕಲ್ ಫಾರ್ಮುಲಾ ಕೇಳ್ತಾನ, ಸೂತ್ರವನ್ನು ಕೇಳ್ತಾನ, ರಾಸಾಯನಿಕ ಸೂತ್ರವನ್ನ. ಅಂದ್ರೆ C6H12O6 ಅಂತ ಬರಿತೀವಿ. C6H12O6 ಅಂತ ಬರಿತೀವಿ. ಇದೇನಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ ನಡೆಯುವಾಗ ಜರತಕ್ಕಂತ ಒಂದು ಕ್ರಿಯೆ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಸೇರ್ಕೊಂಡು ಬೆಳಕಿನ ಒಂದು ಸಹಾಯದಿಂದ ಕೂಡ ಏನೋ ಫೋಟೋಸಿಂಥಸಿಸ್ ಆಗ್ತದ. ಬೆಳಕಿನ ಸಹಾಯದಿಂದ ಆಗ್ತಕ್ಕಂತಹ ಒಂದು ಏನು ನಾವು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆ ಫೋಟೋಸಿಂಥಸಿಸ್ಗೆ ನಾವು ಗ್ರಹಣ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಹಣ ಅಂತ ಕರಿತೀವಿ. ಸಪೋಸ್ ಅಲ್ಲಿ ಕತ್ಲಲ್ಲಿ ನಡೀತಕ್ಕಂತಹ ಫೋಟೋಸಿಂಥಸಿಸ್ ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟ್ರೋಮಾ ಅಂತ ಕರಿತೀವಿ. ಸ್ಟ್ರೋಮಾ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ದ ಪ್ಲಾಂಟ್ಸ್ ವಿಚ್ ಪ್ರಿಪೇರ್ಸ್ ದ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಅಲ್ಲಿ ಗ್ರಹಣ ನಡೀತದ. ದ ಪ್ಲಾಂಟ್ ವಿಚ್ ಪ್ರಿಪೇರ್ಸ್ ದ ಫುಡ್ ಇನ್ ದ ಅಬ್ಸೆನ್ಸ್ ಆಫ್ ಲೈಟ್ ಅಂದ್ರೆ ನಾವು ಸ್ಟ್ರೋಮಾ ಅಂತ ಹೇಳ್ತೀವಿ. ಓಕೆ, ಬೆಳಕಿನ ಸಹಾಯ ಇಲ್ಲದೆ ಒಂದು ಏನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದಲ್ಲ, ಅಲ್ಲಿ ಸ್ಟ್ರೋಮಾ ಅಂತ ಇರ್ತದ. ಬೆಳಕಿನ ಸಹಾಯ ಇದ್ದು ನಡೀತಕ್ಕಂತ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ನಾವು ಗ್ರಹಣ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ?
ಸೊ ಇದಿಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಕಾರ್ಬನ್ ಬಗ್ಗೆ ಹೇಳ್ತೀನಿ ನಾನು ಮುಂದೆ ಬಂದಾಗ. ಓಕೆ, ನೋಡಿ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದ. ಹಾಗಾದ್ರೆ ವಿಚ್ ಟೈಪ್ ಆಫ್ ಅ ಲೆನ್ಸ್ ಇಸ್ ಯೂಸ್ ಟು ಕರೆಕ್ಟ್ ದ ಮಯೋಪಿಯಾ? ಇಲ್ಲಿ ಬಹಳ ಬಹಳ ಸರಿ ರಿಪೀಟ್ ಆಗ್ತಕ್ಕಂತಹ ಒಂದು ಕ್ವಶನ್ ಇದು. ಇಲ್ಲಿ ಎಸ್ ಎಸ್ ಎಲ್ ಸಿ ಒಳಗೆ ಬರ್ತಕ್ಕಂತಹ ಒಂದು ಏನು ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅನ್ನುವಂಥ ಒಂದು ಚಾಪ್ಟರ್ ಅಲ್ಲಿ ಇದು ಬರ್ತದ. ಅಂದ್ರೆ ಮಾನವ ಕಣ್ಣು ಮತ್ತು ಬಣ್ಣದ ಜಗತ್ತು ಅನ್ನುವಂಥ ಒಂದು ಇನ್ನೊಂದು ಪಾಠ ಇದೆ, ಅದರಲ್ಲಿ ಬರ್ತದ. ಹಾಗಾದ್ರ ಇಲ್ಲಿ ಮಯೋಪಿಯಾ ಅಂತಂದ್ರೆ ನೋಡ್ಕೋಬೇಕು. ನೋಡಿ, ಮಯೋಪಿಯಾ, ಅದ್ರ ಜೊತೆಗೆ ಹೈಪರ್ ಮೆಟ್ರೋಪಿಯಾ, ಆಮೇಲೆ ಪ್ರೆಸ್ ಬಯೋಪಿಯಾ, ನೆಕ್ಸ್ಟ್ ಕ್ಯಾಟರಾಕ್ಟ್ ಅಂತ ಬರ್ತಾವ. ಹಾಗಾದ್ರೆ ಇಲ್ಲಿ ಮಯೋಪಿಯಾ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಏನ್ ಹೇಳ್ತಪ್ಪ ಅಂದ್ರೆ ಸಮೀಪ ದೃಷ್ಟಿ ಅಂತ ಹೇಳ್ತೀವಿ. ಸಮೀಪ ದೃಷ್ಟಿ. ಹೈಪರ್ ಮೆಟ್ರೋಪಿಯಾಗೆ ದೂರದೃಷ್ಟಿ ಅಂತ ಹೇಳ್ತೀವಿ, ದೂರದೃಷ್ಟಿ. ಇದಕ್ಕೆ ಪ್ರೆಸ್ ಬಯೋಪಿಯಾ ಅಂತ ಕರೀತಾರ, ಕ್ಯಾಟರಾಕ್ಟ್ ಅಂತ ಕರೀತಾರ. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ, ಸಮೀಪ ದೃಷ್ಟಿಯನ್ನ ನಾವು ಪರಿಹಾರವನ್ನು ಕೊಡ್ಬೇಕಂತಂದ್ರೆ ಯಾವ ಒಂದು ಮೊಸರುಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದಾರೆ. ಹೌದಲ್ಲ, ಮೊಸರ ಅಂದ್ರೆ ಲೆನ್ಸ್ ಅಂತ ಹೇಳಿದಾರೆ. ಸೊ ನಾವು ಲೆನ್ಸ್ ಅಲ್ಲಿ ನೋಡ್ರಿ ಈ ರೀತಿಯಾದಂತಹ ಒಂದು ಲೆನ್ಸ್ ಬರ್ತದ, ಮತ್ತೆ ಈ ರೀತಿಯಾದಂತಹ ಕೂಡ ಲೆನ್ಸ್ ಕೂಡ ಬರ್ತದ. ಇದಕ್ಕೆ ಕಾನ್ವೆಕ್ಸ್ ಅಂತ ಕರಿತೀವಿ, ಇದಕ್ಕೆ ಕಾನ್ಕೇವ್ ಅಂತ ಕರಿತೀವಿ. ನಿಮ್ನ ಮತ್ತು ಪೀನ ಅಂತ ಹೇಳ್ತೀವಿ. ನಿಮ್ನ ಮತ್ತು ಪೀನ ಮೊಸರುಗಳು ಅಂತ ಹೇಳ್ತೀವಿ. ಮೊಸರು ದರ್ಪಣಗಳಲ್ಲ. ದರ್ಪಣಗಳು ಅಂತಂದ್ರೆ ಮಿರರ್ಸ್ ಅಂತ ಹೇಳ್ತೀವಿ. ನಾವು ಮುಖ ನೋಡಿದಾಗ ನಮ್ಗೆ ಕಾಣಿಸ್ತಲ್ಲ, ಅದು ದರ್ಪಣಗಳು. ಹೌದಾ, ಮೊಸರುಗಳು ಅಂತಂದ್ರೆ ಇಲ್ಲಿ ನೋಡಿದಾಗ ಮತ್ತೆ ನಮ್ಗೆ ಹಿಂದ್ಗಡೆ ಕಾಣಿಸ್ತದ. ಲೈಟ್ ಅನ್ನ ಪಾಸ್ ಮಾಡಿಬಿಡ್ತಾವ ಒಂದು ಸೈಡ್ ಇಂದ ಮತ್ತೊಂದು ಸೈಡ್ಗೆ ಬೆಳಕನ್ನು ಬಿಡ್ತಾವ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬೆಳಕನ್ನು ಹರಿಬಿಡ್ತಕ್ಕಂತಹ ವಸ್ತುಗಳಿಗೆ ಏನಂತ ಕರಿತೀವಿ ನಾವು ಮೊಸರುಗಳಂತ ಕರಿತಾ ಹೋಗ್ತೀವಿ. ಹೌದಾ, ದರ್ಪಣಗಳು ಅಂತಂದ್ರೆ ಮಿರರ್ಗಳು. ಓಕೆ, ಹಾಗಾದ್ರೆ ಇಲ್ಲಿ ಕೇಳಿದಂತ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಾಗಿರ್ತದಪ್ಪ ಅಂತಂದ್ರೆ ಮಯೋಪಿಯಾಗೆ ನಾವು ಕಾನ್ಕೇವ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಅದರ ಅಪೋಸಿಟ್ ಇರ್ತಕ್ಕಂಥ ಹೈಪರ್ ಮೆಟ್ರೋಪಿಯಾಗೆ ದೂರದೃಷ್ಟಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾನ್ವೆಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ ಅಂತ ಒಂದೇ ಶಾರ್ಟ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ, ಯಾವ ರೀತಿ ನಾವು ಕರೆಕ್ಟ್ ಮಾಡ್ತೀವಿ. ಇನ್ನೊಂದು ಅದಕ್ಕಿಂತ ಮುಂಚೆ, ಪ್ರೆಸ್ ಬಯೋಪಿಯಾ ಅಂತಂದ್ರೆ ಸಿಲಿಯರಿ ಮಸಲ್ಸ್ ಅಂತ ನಮ್ಮಲ್ಲಿ ಬರ್ತಾವ, ನಮ್ಮ ಕಣ್ಣಲ್ಲಿ ಸಿಲಿಯರಿ ಮಸಲ್ಸ್ ಅಂತ ಬರ್ತಾವ. ಆ ಸಿಲಿಯರಿ ಮಸಲ್ಸ್ ಗಳು ಏನಪ್ಪಾ ಅಂದ್ರೆ ವೀಕ್ ಆದಾಗ, ವಯಸ್ಸಾದವರಲ್ಲಿ ವೀಕ್ ಆಗ್ತಾ ಹೋಗ್ತಾವ. ಹೌದಾ, ನರಗಳು ಏನೋ ಒಂದು ವೀಕ್ನೆಸ್ ಆಗ್ತದಲ್ಲ, ಆ ಒಂದು ಕಾರಣಕ್ಕಾಗಿ ಈ ಲೆನ್ಸ್ ಗಳು ಇರ್ತದೆ. ನಮ್ಮ ಕಣ್ಣಲ್ಲಿ ಲೆನ್ಸ್ ಇರ್ತದ, ಆ ಲೆನ್ಸ್ ಎಕ್ಸ್ಪೆನ್ಷನ್ ಆಗಂಗಿಲ್ಲ. ಹೌದಾ, ಉದ್ದ ಮತ್ತೆ ಕಿರಿದಾಗೋದಿಲ್ಲ ಅಂತ ಹೇಳ್ತೀವಲ್ಲ, ಎಕ್ಸ್ಪೆನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಗಂಗಿಲ್ಲ. ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಈ ಪ್ರೆಸ್ ಬಯೋಪಿಯಾ ಅನ್ನೋದಂತ ದೃಷ್ಟಿ ದೋಷ ಕಾಣಿಸ್ಕೊಳ್ತದ. ಇನ್ನ ಕ್ಯಾಟ್ರಾಕ್ಟ್ ಅಂತಂದ್ರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನವನ ಒಂದು ಕಣ್ಣಿನ ಮೇಲೆ ಪೊರೆ ಬೆಳ್ಕೊಳ್ಳೋದು. ಹೌದಾ, ಪೊರೆ ಬೆಳ್ಕೊಳ್ಳೋದು, ಹಾಲಿನ ಬಣ್ಣದಲ್ಲಿ ಒಂದು ಪೊರೆ ಬೆಳ್ಕೊಳ್ತದ. ಆ ಪೊರೆನ ನಾವು ತೆಗೆದಾಕ್ಬೇಕು. ಓಕೆನಾ, ಡಾಕ್ಟರ್ ಕಡೆ ಹೋಗಿ ನಾವು ಅದನ್ನ ತೆಗೆದಾಕ್ಬಿಟ್ರೆ ಸಾಲ್ವ್ ಆಗ್ತದ. ಬಿಟ್ರಿಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ವಿಷನ್ ಅನ್ನ ನಾವು ಲಾಸ್ ಮಾಡ್ಕೊಂತೀವಿ, ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ ಕ್ಯಾಟ್ರಾಕ್ಟ್ ಆಗ್ತದೆ. ಹೌದಾ, ಕ್ಲೌಡ್ ಅಂತ ಹೇಳ್ತೀವಿ, ಮೋಡಗಳ ಒಂದು ಬಣ್ಣದ ರೀತಿಯಲ್ಲಿ ನಮ್ಗೆ ಕಣ್ಣಿನ ಮೇಲೆ ಪೊರೆ ಬಂದ್ಬಿಡ್ತದ. ಸೊ ಆ ಪೊರೆನ ನಾವು ತಗ್ಸ್ಕೊಳ್ಬೇಕಾಗ್ತದೆ. ಓಕೆ, ಆಮೇಲೆ ಹಳದಿ ಬಣ್ಣದಲ್ಲಿ ಬರ್ತಕ್ಕಂತ ಇಲ್ಲೇನ್ ಹಳದಿ ಕಲರ್ ಕಾಣ್ತಾ ನೋಡ್ರಿ, ಆ ಕಣ್ಣು ಹಳದಿ ಬಣ್ಣದಲ್ಲಿ ಇದ್ದಾಗ ಯಾವ್ದು ರೋಗ ಬಂದಿರ್ತದೆ ಅಂದ್ರೆ ಅಲ್ಲಿ ನಮ್ಗೆ ಕಾಮಾಲೆ ರೋಗ ಅಂತ ಹೇಳ್ತೀವಿ. ಕಾಮನೆ ಅಂತ ಹೇಳ್ತೀವಲ್ಲ, ಅದು ಕಾಮಾಲೆ ರೋಗ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಜಾಯಿಂಡೀಸ್ ಅಂತ ಹೇಳ್ತೀವಿ ನೋಡ್ರಿ, ಇಂಗ್ಲಿಷ್ ಅಲ್ಲಿ ಜಾಯಿಂಡೀಸ್ ಅಂತ ಹೇಳ್ತೀವಿ. ಜಾಯಿಂಡೀಸ್ ಡಿಸೀಸ್ ಬಂದಾಗ ನಮ್ಮ ಕಣ್ಣುಗಳು ಹಳದಿ ಬಣ್ಣ ಟರ್ನ್ ಆಗಿರ್ತಾವ. ತಿಳಿತಾ ನೋಡಿ. ಇವಾಗ ಮಯೋಪಿಯಾ ಅಂತ ಹೇಳ್ತೀವಿ, ಯಾವುದು ಮಯೋಪಿಯಾ ಅಂತ ಹೇಳ್ತೀವಿ. ಆ ಮಯೋಪಿಯಾನ ಡ್ರಾ ಮಾಡ್ತೀವಿ ನೋಡಿ. ಇವಾಗ ಇದು ಮಾನವನ ಕಣ್ಣು ಅಂತ ತಿಳ್ಕೊಡ್ರಿ. ಏನಿದು ಮಾನವನೊಂದು ಕಣ್ಣಿದೆ. ಓಕೆ, ಇಲ್ಲಿ ಮಾನವನ ಕಣ್ಣಿನ ಒಂದು ಏನಪ್ಪಾ ಅಂದ್ರೆ ಮೊಸರುಗಳು ಇದಾವೆ. ಹೌದಾ, ಇಲ್ಲಿ ಲೆನ್ಸ್ ಇರ್ತದ. ಯಾವ ಲೆನ್ಸ್ ಇರ್ತದೆ ರೀ? ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಇರ್ತದ ಅಂದ್ರೆ ಬೆಳಕನ್ನ ಒಂದೇ ಕಡೆ ಬಿಂಬಿಸುವಂತದ್ದು, ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸತಕ್ಕಂಥ ಒಂದು ಲೆನ್ಸ್ ಅನ್ನ ಹೊಂದಿರ್ತದ, ಮೊಸರವನ್ನು ಹೊಂದಿರ್ತದ. ಅದಕ್ಕೆ ಕನ್ವರ್ಜಿಂಗ್ ಲೆನ್ಸ್ ಅಂತ ನಾವು ಇಂಗ್ಲಿಷ್ ಕರಿತೀವಿ. ಈ ರೀತಿಯ ಒಂದು ಒಂದು ಬೆಳಕು ಇದ್ರ ಮೇಲೆ ಬಿದ್ದಾಗ ಅಂದ್ರೆ ಲೈಟ್ ರೇ ಫಾಲ್ ಆನ್ ದಿ ಹ್ಯೂಮನ್ ಐ. ಇಲ್ಲಿ ಮಯೋಪಿಯಾ ಅಂತಂದಾಗ ರೆಟಿನಾ ಅಂತ ಬರ್ತದ. ಇಲ್ಲಿ ರೆಟಿನಾ ಇರ್ತದ ರೀ, ಇಲ್ಲಿ ಏನಿರ್ತದ ರೆಟಿನಾ ಇರ್ತದ. ರೆಟಿನಾಗಿಂತ ಮುಂಚೆನೆ ಏನಪ್ಪಾ ಅಂದ್ರೆ ಅದು ಇಮೇಜ್ ಕುಡ್ಕೊಂಡ್ಬಿಡ್ತಾವ. ಎರಡು ಕುಡ್ಕೊಂಡ್ಬಿಟ್ಟಾಗ ಇಮೇಜ್ ಫಾರ್ಮೇಶನ್ ಆಗ್ತದ. ಹಾಗಾಗಿ ಮುಂದಿನ ಸಮೀಪದಲ್ಲಿ ಇರ್ತಕ್ಕಂಥ ವಸ್ತುಗಳು ಮಾತ್ರ ಕಾಣಿಸ್ತಾವ ಕಣ್ಣಿಗೆ, ದೂರಿನ ವಸ್ತುಗಳು ಕಾಣಂಗಿಲ್ಲ. ಹೌದಾ, ಸೊ ದೂರಿನ ವಸ್ತುಗಳು ಕಾಣಂಗಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗಿರ್ತದೆ? ಈ ಬೆಳಕು ಎಲ್ಲಿ ಬೀಳ್ಬೇಕು? ಇಲ್ಲಿ ಬೀಳ್ಬೇಕು.
ಹಾಗಾದ್ರೆ ಕರೆಕ್ಟ್ ಮಾಡೋದು ಹೇಗೆ? ಇದೇನಾಗ್ತಾ ಇರ್ತದಪ್ಪ ಅಂತಂದ್ರೆ ಇಲ್ಲಿ ಸಮೀಪ ಅಂದ್ರೆ ಈ ರೀತಿಯಂತ ಒಂದು ಲೆನ್ಸ್ ಇರ್ತದ ಕಣ್ಣಲ್ಲಿ, ಇಲ್ಲಿ ಬೆಳಕು ಬಿದ್ದಾಗ ಏನ್ ಮಾಡ್ತಿದಪ್ಪ ಅಂದ್ರೆ ಈ ರೀತಿಯಾಗಿ ಕನ್ವರ್ಜ್ ಮಾಡ್ತಾ ಇರ್ತದ. ಇದನ್ನ ಏನ್ ಮಾಡ್ಬೇಕು, ದೂರ ಹೋಗಿ ಅದು ಬಿಡುವಂಗ್ ಮಾಡ್ಬೇಕು. ಹಾಗೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕಾನ್ಕೇವ್ ಅನ್ನ ಬಿಡ್ತಾರ, ಕಾನ್ಕೇವ್ ಅನ್ನ ಲೆನ್ಸ್ ಹಾಕ್ತಾರ. ಏನ್ ಕಾನ್ಕೇವ್ ಪ್ರಾಪರ್ಟಿ? ಕಾನ್ಕೇವ್ ಈ ರೀತಿ ಇರೋಂತ ಲೆನ್ಸ್ ಇರ್ತದ, ಇದು ಬೆಳಕು ಇದ್ರ ಮೇಲೆ ಬಿದ್ದಾಗ ಏನ್ ಮಾಡ್ತದ ಗೊತ್ತಾ, ಇದು ಈ ರೀತಿ ಹೋಗಿ ಡೈವರ್ಜ್ ಮಾಡ್ತದ. ಅಂದ್ರೆ ಈಗ ಈ ರೀತಿ ಅಗಲಾಗಿ ಬಿಡುವ ಹೋಗಾಗೆ ಮಾಡ್ತದ. ಇನ್ ಹಾಕಿದಾಗ ಏನಾಗ್ತದಪ್ಪ ಅಂದ್ರೆ ಇದೇ ಬೆಳಕುಗಳು ಈ ರೀತಿ ಹೋಗಿ ಸ್ವಲ್ಪ ದೂರ ಹೋಗಿ ಬೀಳ್ತಾವ. ಸೊ ಇಲ್ಲಿಂದ ಹೋಗಿ ಕನ್ವರ್ಟ್ ಆಗ್ತಾವ, ಈ ರೀತಿ ಹೋಗಿ ಕನ್ವರ್ಟ್ ಆಗ್ತಾವ. ಓಕೆ, ಸೊ ದೆನ್ ನೆಕ್ಸ್ಟ್ ಥಿಂಗ್ ಈಸ್ ಏನಪ್ಪ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಬರ್ತದಲ್ಲ. ಸೊ ಹೈಪರ್ ಮೆಟ್ರೋಪಿಯಾ ಅಂತಂದ್ರೆ ದೂರದೃಷ್ಟಿ ಅಂತ ಹೇಳ್ತೀವಿ ನಾವು. ಮಾನವನ ಒಂದು ಕಣ್ಣಲ್ಲಿ ಲೆನ್ಸ್ ಬರ್ತದ. ಓಕೆ, ಸೊ ಯಾವ ಲೆನ್ಸ್ ಇರ್ತದಪ್ಪ ಅಂತಂದ್ರೆ ನಾವು ಮೊಸರುಗಳಂತ ಹೇಳ್ತೀವಿ, ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಅಂತ ಹೇಳ್ತೀವಿ, ಆ ಲೆನ್ಸ್ ಬರ್ತದ. ಓಕೆ, ಸೊ ಇಲ್ಲಿ ಲೈಟ್ ರೇ ಬಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಈ ರೀತಿ ಇದ್ರ ಮೇಲೆ ಬಿದ್ದಾಗ ಕಾನ್ವರ್ಜ್ ಆಗಿರ್ತದಪ್ಪ ಅಂದ್ರೆ ರೆಟಿನಾಗಿಂತ ಹಿಂದ್ಗಡೆ ಇಲ್ಲಿ ಏನಾಗ್ತದೆ, ಇಲ್ಲಿ ರೆಟಿನಾ ಮೇಲೆ ಬಿತ್ತು. ಸೊ ಹಾಗಾಗಿ ಇದನ್ನ ನಾವು ಸಾಲ್ವ್ ಮಾಡಿದ್ವಿ. ಯಾವ ಲೆನ್ಸ್ ಅನ್ನು ಯೂಸ್ ಮಾಡಿದ್ವಿ? ಕಾನ್ಕೇವ್ ಅನ್ನ ಯೂಸ್ ಮಾಡಿದ್ವಿ. ಓಕೆ, ಇಲ್ಲಿ ನಾವೇನ್ ಮಾಡಬೇಕು, ಇದು ದೂರ ಹೋಗ್ತಾ ಇತ್ತು, ನಾವು ಇದನ್ನ ಯೂಸ್ ಸಮೀಪ ಬೀಳ್ತಾ ಇತ್ತು, ದೂರ ಹೋಗಾಗೆ ಇದನ್ನ ಮಾಡಿದ್ವಿ. ಇನ್ನ ದೂರ ಹೋಗ್ತಾ ಇದ್ದದನ್ನ ಸಮೀಪ ಮಾಡ್ಕೊಳ್ಬೇಕು ಅಂದ್ರೆ ಯಾವ್ದು ಮಾಡ್ಬೇಕು ನಾವು, ಇದನ್ನೇ ಮತ್ತೊಂದ್ಸರಿ ಯೂಸ್ ಮಾಡ್ಬೇಕು. ಇದು ಕಣ್ಣಲ್ಲಿ ಕೂಡ ಕಂಡು ಬರ್ತದ. ಓಕೆ, ಹಾಗಾದ್ರೆ ಇಲ್ಲಿ ಮತ್ತೊಂದ್ಸರಿ ನಾನು ಏನ್ ಮಾಡ್ತೀನಿ, ಈ ಕಾನ್ವೆಕ್ಸ್ ಅನ್ನ ನಾನು ಯೂಸ್ ಮಾಡ್ತೀನಿ. ಕಾನ್ವೆಕ್ಸ್ ಯೂಸ್ ಮಾಡಿದ್ರೆ ಇದು ಇಲ್ಲಿ ಕೂಡ ಏನಾಗ್ತದ, ಕಡಿಮೆ ಆಗಿ ಬರ್ತದ. ಅಂದ್ರೆ ಒಂದ್ಸರಿ ಕನ್ವರ್ಟ್ ಆಗ್ತದೆ, ಮತ್ತೊಂದು ಸರಿ ಕಣ್ಣಲ್ಲಿ ಕನ್ವರ್ಟ್ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ ರೀತಿಯಾಗಿ ಈ ಬೆಳಕು ಇಲ್ಲಿ ರೆಟಿನಾ ಮೇಲೆ ಬೀಳುತ್ತದ. ಹೀಗೆ ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ತಿಳಿತು ಅಂತ ಅನ್ಕೊಳ್ತೀನಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಆನ್ಸರ್ ಏನಪ್ಪಾ ಅಂದ್ರೆ ಕಾನ್ಕೇವ್ ಲೆನ್ಸ್ ಅಂತ ಇದೆ. ಕ್ವಶನ್ ನೋಡಿ, ವಾಟ್ ಈಸ್ ದಿ ಹ್ಯೂಮನ್ ಬಾಡಿ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಇದೆ. ನಮಗೆ ಮಾನವನ ದೇಹಕ್ಕೆ ಸಿಗ್ತಕ್ಕಂಥ ಮೊಟ್ಟ ಮೊದಲ ಒಂದು ಎನರ್ಜಿ ಯಾವ ಸೋರ್ಸ್ ಆಗಿರ್ತದ ಅಂತ ಕೇಳ್ತಾರ. ಹಾಗಾದ್ರೆ ಅದು ನೋಡ್ರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೈಸ್ ತಗೊಂತ ತಿಂತೀರಿ ನೀವು, ರೈಸ್ ಅನ್ನ ತಿಂತೀರಿ, ಹೌದಾ? ವೀಟ್ ಗೋಧಿಯನ್ನ ತಿಂತೀರಿ, ವೀಟ್ ತಿಂತೀವಿ, ರೈಸ್ ತಿಂತೀವಿ, ಎಲ್ಲ ತಿಂತೀವಿ. ಅವು ಯಾವ ಒಂದು ಸೋರ್ಸ್ ಅಲ್ಲಿ ಇರ್ತಾವ, ಯಾವ ಒಂದು ಸ್ಥಿತಿಯಲ್ಲಿ ಇರ್ತಾವಪ್ಪ ಅಂತಂದ್ರ ನೋಡಿ, ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಎರಡು ವಿಧಗಳು ಬರ್ತಾವ್ರಿ. ಯಾವಪ್ಪ ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತೆ ಕಾಂಪ್ಲೆಕ್ಸ್ ಅಂತ ಬರ್ತದ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸಿಂಪಲ್ ಅಂತಂದ್ರೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಶುಗರ್ ಅಂತ ಹೇಳ್ತೀವಿ, ಶುಗರ್. ಆಮೇಲೆ ಜಗರಿ ಅಂತ ಹೇಳ್ತೀವಿ, ಅಂದ್ರೆ ಬೆಲ್ಲ ಮತ್ತೆ ಸಕ್ಕರೆ ಅಂತ ಹೇಳ್ತೀವಿ. ಇನ್ನ ಕಾಂಪ್ಲೆಕ್ಸ್ ಅಲ್ಲಿ ನಾವು ತಿಂತಕ್ಕಂತಹ ರೈಸ್, ವೀಟ್, ಓಕೆ, ಮೇಜ್, ಇವೆಲ್ಲ ಅನ್ಕೊಂಡು ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್. ಏನ್ ಡಿಫ್ರೆನ್ಸ್ ಏನು? ಸಿಂಪಲ್ ಅಂತಂದ್ರೆ ತಿಂದ ತಕ್ಷಣ ನಮಗೆ ಏನಾಗ್ತದಪ್ಪ ಅಂದ್ರೆ ಎನರ್ಜಿ ಬರ್ತದ, ಶಕ್ತಿ ಬಂದಂಗ ಅನ್ಸ್ಬಿಡ್ತದ. ಅಂದ್ರೆ ಯಾರೊಬ್ರು ಮೂರ್ಛೆಯಾಗಿ ಬಿದ್ದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಸಕ್ಕರೆ ಮತ್ತು ನೀರನ್ನ ಕೊಟ್ಬಿಡ್ತಾರ. ತಿಂದು ನೀರು ಕುಡಿದ ತಕ್ಷಣ ಏನಪ್ಪಾ ಅಂದ್ರೆ ಆ ಮನುಷ್ಯಗೆ ಪೂರ್ತಿಯಾಗಿ ಗ್ಲುಕೋಸ್ ಕೊಟ್ಟಾಗ ಆಗ್ತದ. ಆದ್ರ ರೈಸ್ ತಿಂದಾದ್ಮೇಲೆ ಸಡನ್ ಆಗಿ ನಿಮ್ಗೆ ಶಕ್ತಿ ಬರ್ತದೇನ್ರಿ? ಇಲ್ಲ. ಊಟ ಮಾಡಿದ್ಮೇಲೆ ಒಂದು ಮಿನಿಮಮ್ ಅಂತೂ ಕೂಡ ಒಂದು 10 ನಿಮಿಷ ನೀವು ವೇಟ್ ಮಾಡ್ಬೇಕು. ಯಾಕಂದ್ರೆ ಅದು ನಿಮ್ಮ ಹೊಟ್ಟೆಲಿ ಹೋಗಿ ಜೀರ್ಣ ಆಗಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದರಲ್ಲಿ ಇರ್ತಕ್ಕಂಥ ಎನರ್ಜಿ ನಿಮಗೆ ಬಿಡುಗಡೆ ಆಗ್ಬೇಕಾದ್ರೆ ಟೈಮ್ ತಗೋತದ. ಅದಕ್ಕಾಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಅಂತಂದ್ರೆ ರಿಜಿಡ್, ಜಾಸ್ತಿ ಗಟ್ಟಿತನ ಹೊಂದಿರ್ತದ. ಅದು ಬ್ರೇಕ್ ಆಗಿ ನಿಮಗೆ ಎನರ್ಜಿ ಕೊಡಕ್ಕೆ ಟೈಮ್ ತಗೊಳ್ತದ. ಹಾಗಾಗಿ ಈ ರೈಸ್ ಗಳಲ್ಲಿ ಏನಾಗ್ತಿರಪ್ಪ ಅಂದ್ರೆ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಆನ್ಸರ್ ನೋಡಿ ಏನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಇರ್ತದ. ಓಕೆ, ಈ ಕಾರ್ಬೋಹೈಡ್ರೇಟ್ಸ್ ನಮಗೆ ಏನ್ ಸಿಗ್ತಾವಪ್ಪ ಅಂದ್ರೆ ಮೊದಲು ನಾವು ಹ್ಯೂಮನ್ ಬಾಡಿಗೆ ಪ್ರೈಮರಿ ಆಗಿ ಸಿಗ್ತಕ್ಕಂಥದ್ದು ಯಾವ್ದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಪ್ಲಸ್ ವಾಟರ್ ಅಂತ ಆಯ್ತಲ್ಲ, ಇಷ್ಟು ಪ್ಲಸ್ ಸನ್ಲೈಟ್ ಅಂತಿದೆ, ಸನ್ಲೈಟ್, ಇವೆಲ್ಲ ಸೇರಿ ಯಾವಾಗ ಸಸ್ಯಗಳು ತಗೊಳ್ತಾವಲ್ಲ, ಅವಾಗ ಮೊಟ್ಟ ಮೊದಲ ಬಾರಿಗೆ ಪ್ರಿಪೇರ್ ಆಗೋದು ಕೂಡ ಯಾವ್ದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿ ಪ್ರಿಪೇರ್ ಆಗಿ ಹೊರಗಡೆ ಬರ್ತದ. ಅಂದ್ರೆ ಸಸ್ಯಗಳಿಗೆ ಎಲ್ಲಾ ಭಾಗಕ್ಕೆ ತಗೊಳ್ತಾವ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ವಾಟ್ ಈಸ್ ದ ಫಿನಾಮಿನಾ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್ ಕಾಲ್ಡ್ ಅಂತಿದೆ. ಅಂದ್ರೆ ಬೆಳಕಿನ ಒಂದು ಬಣ್ಣಗಳ ಏನು ವಿಭಜನೆ ಆಗ್ತದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಕೂಡ ಏನಪ್ಪಾ ಅಂದ್ರೆ ಮಾನವನ ಕಣ್ಣು ಅನ್ನುವಂಥದ್ದು ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಕ್ವಶನ್. ಓಕೆ, ಅದು 10th ಸಿಲೆಬಸ್ ಅಲ್ಲಿ ಬರ್ತದ. ನಿಮಗೆ ಹೇಳ್ತೀರಲ್ಲ, 10th ಸಿಲೆಬಸ್ 6th ಇಂದ 10th ವರೆಗೆ ಸೈನ್ಸ್ ಏನಿದೆಲ್ಲ ಕಂಪ್ಲೀಟ್ ಆಗಿ ನೀವು ಪರ್ಫೆಕ್ಟ್ ಆಗಿರ್ಬೇಕು.
ಓಕೆ, ಅಂದಾಗ ಮಾತ್ರ ನೀವು ಎಲ್ಲಾ ಸೈನ್ಸ್ ಕ್ವಶನ್ಸ್ ನೀವು ಕ್ರ್ಯಾಕ್ ಮಾಡಕ್ ಸಾಧ್ಯ ಆಗ್ತದ. ಓದ್ಲೇಬೇಕು, ಕಂಪಲ್ಸರಿ ಓದ್ಲೇಬೇಕು. ಓದಂದ್ರೆ ಓದ್ಕೊಂತ ಓದಲ್ಲ, ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ನಿಮಗೆ ಎಲ್ಲಾನು ಅಟೆಂಡ್ ಮಾಡಕ್ಕೆ ಸಾಧ್ಯ. ಓಕೆ, ಹಾಗಾದ್ರೆ ನೋಡಿ, ನ್ಯೂಟನ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಒಂದು ಈ ರೀತಿಯಾದಂತ ಒಂದು ತ್ರಿಭುಜಾಕಾರದ ಒಂದು ಗ್ಲಾಸ್ ಅಂತ ತಗೊಂಡಿರ್ತಾರೆ. ಇದಕ್ಕೆ ನಾವ್ ಏನಂತ ಕರೀತಾರಪ್ಪ ಅಂದ್ರೆ ಪ್ರಿಸಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರಿಸಮ್ ಅಂತ ಕರೀತಾರೆ. ನ್ಯೂಟನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಟನ್ ಪ್ರಿಸಮ್ ಅಂತ ಕರೀತಾರೆ. ಇದಕ್ಕೆ ಈ ರೀತಿಯಾದಂತ ಲೈಟ್ ಅನ್ನ ಪಾಸ್ ಮಾಡ್ತಾರ, ಅದೇನಾಗ್ತದಪ್ಪ, ಬೆಂಡ್ ಆಗ್ತದ. ಸೊ ಹೊರಗಡೆ ಬರುವಾಗ ಏನಾಗ್ತದಪ್ಪ ಅಂದ್ರೆ 7 ಬಣ್ಣಗಳನ್ನು ತಗೊಂಡು ಬರ್ತದ. 7 ಬಣ್ಣಗಳನ್ನು ತಗೊಂಡು ಬರ್ತದ. ಓಕೆ, ಸೊ ಈ 7 ಬಣ್ಣಗಳಿಗೆ ಒಂದು ನೇಮ್ ಹೆಸರು ಕೊಡ್ತಾರಪ್ಪ ಅಂದ್ರೆ ವಿಬ್ಗ್ಯಾರ್ ಅಂತ ಹೇಳ್ತಾನ. ವಿಬ್ಗ್ಯಾರ್. ಕಡಿಮೆ ಆಯ್ತು ಅನ್ಕೊಂತೀನಿ. ಓಕೆ, ಇಲ್ಲೊಂದು ಕೂಡ ತಗೊಳ್ಳಿ ಆರಿಗೆ. ವಿಬ್ಗ್ಯಾರ್ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ, ನೆಗಡಿ ಆಗಿದೆ. ಆರ್ ಅಂತಂದ್ರೆ ರೆಡ್ ಅಂತ ಅರ್ಥ. ಓ ಅಂತಂದ್ರೆ ಆರೆಂಜ್ ಅಂತ ಅರ್ಥ. ವಾಯ್ ಅಂತಂದ್ರೆ ಯೆಲ್ಲೋ ಅಂತ ಅರ್ಥ. ಜಿ ಅಂತಂದ್ರೆ ಗ್ರೀನ್ ಅಂತ ಅರ್ಥ. ಗ್ರೀನ್ ಅಂತ ಅರ್ಥ. ಬಿ ಅಂತಂದ್ರೆ ಬ್ಲೂ ಅಂತ ಅರ್ಥ. ಐ ಅಂತಂದ್ರೆ ಇಂಡಿಗೋ. ವಿ ಅಂದ್ರೆ ವೈಲೆಟ್. ಸೊ ಈ ವೈಲೆಟ್ ಇವೆಲ್ಲ ಬರ್ದಿನಿ, ಹೌದಲ್ಲ? ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಈ ಕಲರ್ಗಳು ಏನು ಬಿಡುಗಡೆ ಆಗಿದಲ್ಲ, ಇದಕ್ಕೆ ಡಿಸ್ಪರ್ಷನ್ ಅಂತ ಕರೀತಾರ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರೀತಾರೆ. ಡಿಸ್ಪರ್ಷನ್ ಆಫ್ ಲೈಟ್. ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲಾ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರ್ತಾರೆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಗಳನ್ನ ನಾವು ಫೈನಲ್ ಮಾಡ್ಕೊಂತೀವಿ ಅಂತ. ಕನ್ನಡದಲ್ಲಿ ಇರ್ತಕ್ಕಂಥ ಕನ್ಸಿಡರ್ ಮಾಡಂಗಿಲ್ಲ ಮಿಸ್ಟೇಕ್ ಆದ್ರೂ ಕೂಡ. ಬಟ್ ನೀವು ಏನ್ ಮಾಡಬೇಕು ಅಂದ್ರೆ ಕನ್ನಡದಲ್ಲಿ ಓದಿ, ಇಂಗ್ಲಿಷ್ ಅಲ್ಲಿ ಕೂಡ ಓದಿ. ಡಿಸ್ಪರ್ಷನ್ ಇತ್ತು ಅಂದ್ರೆ ನೀವು ಅದನ್ನೇ ಹಾಕ್ಬಿಡ್ತೀರಿ. ಅರ್ಥ ಆಯ್ತಾ? ಕನ್ನಡದಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಏನಪ್ಪಾ ಅಂದ್ರೆ ನಿಮಗೆ ಕಠಿಣ ಅನ್ಸ್ಬೋದು ಅರ್ಥ ಮಾಡ್ಕೊಳಕ್ಕೆ, ಹೌದಾ? ಸೊ ನೆಕ್ಸ್ಟ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಪರ್ಷನ್ ಆಫ್ ಲೈಟ್ ಆಗ್ಬೇಕಾದ್ರೆ ಇಲ್ಲಿ ಬೆಳಕು ಏನಪ್ಪಾ ಅಂದ್ರೆ ಸ್ಪ್ಲಿಟ್ ಆಗಿ ಹೊಡೆದು 7 ಭಾಗಗಳಾಗ್ತದ, ಹೌದಲ್ಲ? ಸೊ ವಿಬಿಆರ್ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನ ಇದ್ರ ಬಗ್ಗೆ ಹೇಳೋದಾದ್ರ ಆರ್ ಏನಪ್ಪಾ ಅಂತಂದ್ರೆ ಅತಿ ಉದ್ದವಾಗಿ ಸಾಕ್ತಕ್ಕಂತ ಒಂದು ಬೆಳಕಾಗಿರ್ತದ. ಕಡಿಮೆ ಕಡಿಮೆ ಬಾಗುವ ಬಣ್ಣ. ಕಡಿಮೆ ಬಾಗುವ ಬಣ್ಣ. ಈ ವೈಲೆಟ್ ಏನದಲ್ಲ ವಿ ಹೆಚ್ಚಾಗಿ ಬಾಗುವ ಬಣ್ಣ. ಮೋಸ್ಟ್ ಬೆಂಡಿಂಗ್ ಲೈಟ್ ಅಂತ ಹೇಳ್ತೀವಿ, ಇದಕ್ಕೆ ಲೀಸ್ಟ್ ಬೆಂಡಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಯಾವ ಕಡಿಮೆ ಬೆಂಡ್ ಆಗ್ತಾವಲ್ಲ ಅದನ್ನ ಏನ್ ಮಾಡ್ತಾರೆ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಅನ್ನ ಬಳಸ್ತಾರ, ಯೆಲ್ಲೋ ಅನ್ನ ಬಳಸ್ತಾರ, ಗ್ರೀನ್ ಅನ್ನ ಬಳಸ್ತಾರ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಎಷ್ಟೇ ದೂರದಿಂದ ಗಾಡಿಗಳಿದ್ರು ಕೂಡ ರೆಡ್ ಲೈಟ್ ಇತ್ತಪ್ಪ ಅಂದ್ರೆ ಓಕೆ, ಅಲ್ಲಿ ಟ್ರಾಫಿಕ್ ಇದೆ ಅಂತ ನಮಗೆ ಸೆನ್ಸ್ ಆಗ್ತದ, ಕಣ್ಣಿಗೆ ಕಾಣಿಸ್ತದ, ದೂರ ಸಾಗ್ತದ, ಹೌದಾ? ಯಾವ್ದು ಬೆಂಡ್ ಆಗಂಗಿಲ್ಲ. ಯಾವ್ದು ಬೆಂಡ್ ಆಗ್ತದ ಅಂದ್ರೆ ದೂರ ಸಾಗಂಗಿಲ್ಲ. ಹಾಗಾಗಿ ಈ ರೆಡ್ ಬಂದು ಏನಪ್ಪಾ ಅಂದ್ರೆ ವೇವ್ ಲೆಂತ್ ಅಂತ ಹೇಳ್ತೀವಿ. ವೇವ್ ಲೆಂತ್ ಜಾಸ್ತಿ ಇರ್ತದ. ವೇವ್ ಲೆಂತ್ ಅನ್ನ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಈ ರೀತಿ ಲ್ಯಾಂಬ್ಡಾ ಅಂತ ಬರೀತಾರ. ಲ್ಯಾಂಬ್ಡಾ, ಇದು ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಸೊ ಲ್ಯಾಂಬ್ಡಾದಿಂದ ಅದನ್ನ ಸೂಚಿಸ್ತಾರ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ರೆಡ್ ಜಾಸ್ತಿ ಇರ್ತದ, ಇದ್ರದ್ದು ಏನಿರ್ತದ ಕಡಿಮೆ ಇರ್ತದ. ಲ್ಯಾಂಬ್ಡಾ ಇರ್ತದ ಕಡಿಮೆ. ಲ್ಯಾಂಬ್ಡಾ ಅಂದ್ರೆ ಏನು? ವೇವ್ ಲೆಂತ್. ಹಾಗಾದ್ರೆ ಫ್ರೀಕ್ವೆನ್ಸಿ ನೋಡ್ರಿ, ರೆಡ್ ಏನಪ್ಪಾ ಅಂದ್ರೆ ಕಡಿಮೆ. ಫ್ರೀಕ್ವೆನ್ಸಿ ಕೆಂಪು ಬಣ್ಣದ್ದು ಕಡಿಮೆ ಇರ್ತದ. ಆಮೇಲೆ ವೈಲೆಟ್ ಬಣ್ಣದ್ದು ಏನಪ್ಪಾ ಅಂದ್ರೆ ಹೆಚ್ಚಾಗಿರುತ್ತದೆ. ಯಾವುದು? ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದ. ತಿಳಿತಲ್ಲ? ಇದ್ರ ಮೇಲೆ ಬಹಳ ಕ್ವಶನ್ ಪ್ರೇಮ್ ಆಗ್ತಾವ ನೋಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ಡಿಸ್ಪರ್ಷನ್ ಅಂತ ಹೇಳ್ತೀವಿ. ವಿಚ್ ಗ್ಯಾಸ್ ಇಸ್ ಕಾಮನ್ಲಿ ಯೂಸ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ. ಅಂದ್ರೆ ಇವಾಗ ನಾವು ಅಗ್ನಿಶಾಮಕ ದಳ ನೋಡ್ತೀವಲ್ಲ, ಅಲ್ಲಿ ಕೂಡ ಅದಕ್ಕಿಂತ ಅವರು ನೀರು ತಗೊಂಡು ಹೋಗ್ತಿರ್ತಾರೆ. ಬಟ್ ಈಗ ಎಕ್ಸ್ಟಿಂಗ್ವಿಷರ್ ಅಂತ ಹಾಕಿರ್ತಾರೆ ನೋಡಿ, ರೆಡ್ ಕಲರ್ ಸಿಲಿಂಡರ್ ಪ್ರತಿಯೊಂದು ಬ್ಯಾಂಕ್ ಸೆಕ್ಟರ್ಗಳಲ್ಲಿ, ಹೌದಾ, ಸ್ಕೂಲ್ಗಳಲ್ಲಿ ಕೂಡ ಇರ್ತವೆ. ಏನಪ್ಪಾ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಅನಿಲ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಹಾಕ್ತೀವಪ್ಪ ಅಂತಂದ್ರೆ, ಯಾಕೆ ನಾವು ನೀರು ಮುಚ್ಚಲ್ಲ ಅಂತ ಹೇಳ್ತೀವಿ ಕೇಳಿ. ಸಪೋಸ್ ಕರೆಂಟ್ ಸ್ಪಾರ್ಕಲ್ ಆಗಿತ್ತಪ್ಪ ಅಂತಂದ್ರೆ ಈ ಕರೆಂಟ್ ಮೇಲೆ ನೀವು ನೀರನ್ನ ಹಾಕಿದ್ರೆ ಏನಾಗ್ತದ, ನೀರು ಕೂಡ ಕರೆಂಟ್ ಅನ್ನ ಹಿಡ್ಕೊಳ್ತದ, ಕರೆಂಟ್ ಅನ್ನ ಸಾಗಿಸ್ತದ. ಅಂದ್ರೆ ಕರೆಂಟ್ ವಾಹಕವಾಗಿ ಅದು ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸ್ತದೆ. ಯಾವುದು? ನೀರನ್ನ ಗುಜ್ಜೋದ್ರಿಂದ ನಿಮಗೂ ಕೂಡ ಕರೆಂಟ್ ಹೊಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಆದ್ರೆ ಗ್ಯಾಸ್ ಅನ್ನ ನೀವು ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಆಬ್ವಿಯಸ್ಲಿ ಗ್ಯಾಸ್ ಏನ್ ಮಾಡ್ತದೆ ಅಂದ್ರೆ ಆಕ್ಸಿಜನ್ ಅನ್ನ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಡ್ತದೆ. ಆಕ್ಸಿಜನ್ ಬರುವಂತ ಸಾಧ್ಯತೆ ಕೊಡಂಗಿಲ್ಲ. ಆಕ್ಸಿಜನ್ ಬ್ಲಾಕ್ ಮಾಡೋದ್ರಿಂದ ನಮ್ಗೇನ್ ಸಾಧ್ಯ? ಯಾವ್ದಾದ್ರು ಒಂದು ಫ್ಲೇಮ್ ಅಥವಾ ಬೆಂಕಿ ಉರಿಬೇಕಂತಂದ್ರೆ ಅದಕ್ಕೆ ಏನ್ ಬೇಕು? ಗಾಳಿ ಬೇಕು, ಆಕ್ಸಿಜನ್ ಬೇಕು. ಅದನ್ನೇ ಸ್ಟಾಪ್ ಮಾಡೋದ್ರ ಏನ್ ಕೆಲಸವನ್ನು ಯಾವ್ದು ಮಾಡ್ತದ? ಕಾರ್ಬನ್ ಡೈಆಕ್ಸೈಡ್ ಮಾಡಿಬಿಡ್ತದ. ಓಕೆ, ಹಾಗಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡ್ತಾರ.
ನೀರಿಗಿಂತನೂ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ. ನೀರು ಯೂಸ್ ಮಾಡಿದ್ರೆ ಅಲ್ಲಿ ಆಗಂಗಿಲ್ಲ. ಸಪೋಸ್ ಇನ್ನು ಪೆಟ್ರೋಲ್ ಗಳಿಗೆ ಬೆಂಕಿ ಹತ್ತಿರ್ತದ, ಅವಾಗ ಕೂಡ ಫೈರ್ ಎಕ್ಸ್ಟಿಂಗ್ವಿಷರ್ ಇದನ್ನೇ ಯೂಸ್ ಮಾಡ್ತಾರೆ. ನೀರನ್ನ ಯಾಕೆ ಯೂಸ್ ಮಾಡಲ್ಲ ಹೇಳ್ರಿ? ನೀರನ್ನ ಯಾಕೆ ಯೂಸ್ ಮಾಡಲ್ಲಪ್ಪ ಅಂದ್ರೆ ಸಾಂದ್ರತೆ ಬರ್ತದ, ಮತ್ತೆ ಸಾಂದ್ರತೆ ನೀರಿನ ಸಾಂದ್ರತೆ ಏನಪ್ಪಾ ಅಂದ್ರೆ ಹೆಚ್ಚಾಗಿರ್ತದ, ಮತ್ತೆ ಅದು ಎಣ್ಣೆಗಳ ಏನು ನಾವು ಪೆಟ್ರೋಲ್ ಡೀಸೆಲ್ ಅಂತ ಇರ್ತೀವಿ ಅವುಗಳ ಒಂದು ಸಾಂದ್ರತೆ ಕಡಿಮೆ ಆಗಿರ್ತದ. ಹಾಗಾಗಿ ನೀರಿನ ಮೇಲೆ ಅವು ತೇಲೋದ್ರಿಂದ ಏನಪ್ಪಾ ಅಂದ್ರೆ ಸಾಂದ್ರತೆ ಒಂದು ಕಾರಣದಿಂದಾಗಿ ಮತ್ತೆ ಹೊತ್ಕೊಂಡು ಉರಿತಾವ. ಓಕೆ, ಅವಾಗ ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡಿದ್ರೆ ಅಲ್ಲಿ ಗ್ಯಾಸ್ ಸ್ಟಾಪ್ ಆಗಿಬಿಡ್ತದ. ಓಕೆನಾ? ಹಾಗಾದ್ರೆ ಆನ್ಸರ್ ನೋಡಿ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದ. ಓಕೆ ಓಕೆ ಗೈಸ್, ಥ್ಯಾಂಕ್ ಯು. ಇಲ್ಲಿವರೆಗೆ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನೋಡ್ಕೊಂಡ್ವಿ. ಇನ್ನು ಉಳಿದಂತಹ ಪ್ರಶ್ನೆಗಳನ್ನ ಮತ್ತೆ ನಾನು ಹೊಸ ಪ್ರಶ್ನೆಗಳನ್ನ ತಗೊಂಡು ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಮತ್ತೆ ಒಂದು ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಅದ್ರ ಜೊತೆಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಹಾಕಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಗೈಸ್.